ಕನ್ನೇರಿ ಶ್ರೀಗಳಿಂದ ವಿವಾದಾತ್ಮಕ ಹೇಳಿಕೆಯ ವಿಚಾರ. ಇದೇ ಹೇಳಿಕೆಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಮಾತನಾಡಿದ್ದಾರೆ ಕನ್ನೇರಿ ಶ್ರೀಗಳು. ಬಸವ ತತ್ವದ ಅನುಯಾಯಿಗಳು ತಾಲಿಬಾನಿಗಳು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಹಿಂದೆ ಕನ್ನೇರಿ ಶ್ರೀಗಳು ಬಸವ ತಾಲಿಬಾನ್ ಪದ ಬಳಕೆಗೆ ವಿಷಾದವನ್ನು ವ್ಯಕ್ತಪಡಿಸಲ್ಲ ಅಂಥೇಳಿ ಈಗ ಮತ್ತೊಮ್ಮೆ ಮಾತನಾಡಿದ್ದಾರೆ. ತಮ್ಮ ಹೇಳಿಕೆಯನ್ನ ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ ಕನ್ನೇರಿ ಶ್ರೀಗಳು. ಪಬ್ಲಿಕ್ ಟಿವಿಗೆ ಕನ್ನೇರಿ ಶ್ರೀಗಳ ಎಕ್ಸ್ಕ್ಲೂಸಿವ್ ಹೇಳಿಕೆ. ತಾಲಿಬಾನ್ ಅಂದ್ರೆ ಅತಿರೇಕಿಗಳು. ಬಸವಣ್ಣನವರ ಹೆಸರಿನಲ್ಲಿ ಕೆಲವರು ಧರ್ಮ ಸಂಸ್ಕಾರಕ್ಕೆ ಧಕ್ಕೆ ತರ್ತಾ ಇದ್ದಾರೆ. ಧರ್ಮ ವಿರೋಧಿಗಳನ್ನ ತಾಲಿಬಾನ್ಗಳಲ್ಲದೆ ಇನ್ನೇನನ್ನಬೇಕು ಅಂಥೇಳಿ ತಮ್ಮ ಹೇಳಿಕೆಯನ್ನ ಮತ್ತೊಮ್ಮೆ ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನ ಶ್ರೀಗಳು ಮಾಡಿದ್ದಾರೆ. ಬಸವ ತಾಲಿಬಾನಿಗಳು ಎಂಬ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಮಾತುಗಳು ಸದ್ಯ ಈಗ ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಸ್ವಾಮೀಜಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡಿಸೋಣ. ಗುರುಜಿ, ಏನದು ಬಸವ ತಾಲಿಬಾನಿ ಅಂದ್ರೆ? ನಾನು ಈಗ ಮೊದಲೇ ಸರಿ ಮಾತಾಡಿನಂತಲ್ಲ, ಇದು ಭಾಳ ಹಳೇದು. ಈ ಕೆಲವು ಜನ ಏನು ಮಾಡ್ತಾರೆ, ಹಳೆ ಸಾರನ್ನ ಎಲ್ಲ ಹಳಿಸಿದ್ದನ್ನು ಮತ್ತೆ ಹೊಳ್ಳಿ ಒಗ್ಗರಣೆ ಹಾಕಿ ಅದನ್ನು ಏನಾರು ಮಾಡಿ ಪ್ರಚೋದನೆಗೊಳಪಡಿಸಿ ಜನರು ದಿಗ್ಭ್ರಮೆಗೊಳಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ತಾಲಿಬಾನಿಗಳು ಅಂತ ಯಾರಿಗಂತಾರೆ ಅಂದರೆ, ಯಾರು ಅತಿರೇಕ ಮಾಡ್ತಾರೆ, ಅತಿರೇಕಿಗಳಿಗೆ ಯಾವುದೇ ವಿಷಯದ ಅತಿರೇಕ ಆಯ್ತು ಅಂದ್ರೆ ಅದು ತಾಲಿಬಾನಿತನ. ಯಾವಾಗ ಅತಿರೇಕ ಹೆಚ್ಚಾಗ್ತದಲ್ಲ ಆವಾಗ ಮಾನವೀಯ ಅಧಿಕಾರಗಳು ಸಂಕುಚಿತಗೊಳ್ತಾವೆ, ಮೊಟಕುಗೊಳ್ತಾವೆ. ಅದು ಆಗಬಾರ್ದು. ಬಸವಣ್ಣವ್ರ ಹೆಸರು ಹೇಳಿಕೊಂಡು ಕೆಲವು ಜನ ಧರ್ಮದ ದೃಷ್ಟಿಯಿಂದ, ಸಂಸ್ಕಾರಗಳ ದೃಷ್ಟಿಯಿಂದ ಜನರ ಆಚರಣೆಗಳನ್ನು ಅವನ್ನ ಕಡಿಮೆ ಮಾಡೋ ಪ್ರಯತ್ನದೊಳಗದಾರ. ಅಂದ್ರೆ ಉದಾಹರಣೆಗೆ ಈಗ ನಾನು ಯಾಕಂದ್ರೆ ಬಸವಣ್ಣವ್ರ ತತ್ವಗಳನ್ನು ಅನುಸರಿಸುವಂಥವ್ರು ಈ ನಾಡಿನಲ್ಲಿ ತುಂಬ ಜನ ಇದ್ದಾರೆ. ಆದರೆ ಈ ಬೆರಳೆಣಿಕೆಯಷ್ಟು ಕೆಲವು ಜನ ತಾಲಿಬಾನಿತನ ಮಾಡ್ತಾಯಿದ್ದಾರೆ. ಅದರಲ್ಲಿ ಅಂದರೆ ಏನಪ್ಪ, ಬಸವಣ್ಣವ್ರ ವಚನಗಳನ್ನೇ ಓದಬೇಕು ಅಥವಾ ಕೇವಲ ಶರಣರ ವಚನನೇ ಓದಬೇಕು, ಅನ್ಯ ಗ್ರಂಥಗಳನ್ನು ಓದಬಾರ್ದು. ಆಮೇಲೆ ಕೇವಲ ವಚನ ಸಾಹಿತ್ಯವನ್ನೇ ಓದಬೇಕು, ವೈದಿಕ ಸಾಹಿತ್ಯವನ್ನು ಓದಬಾರ್ದು, ವೇದಗಳಿಗೆ ವಿರೋಧ ಇದೆ ಅಂತ ಶರಣರೆಲ್ಲರನ್ನ ವೇದ ವಿರೋಧಿಗಳು ಅಂತ ಸಿದ್ಧ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗೆ ಶರಣರು ಯಾವ ವೇದ ವಿರೋಧಿಗಳು ಅಲ್ಲ. ಆಮೇಲೆ ನೀವು ಬರೀ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು, ಮನೆಯೊಳಗಿನ ದೇವ್ರ ಪೂಜೆ ಮಾಡಬಾರ್ದು, ಕುಲದೇವತೆ ಪೂಜೆ ಮಾಡಬಾರ್ದು, ಗ್ರಾಮ ದೇವರಿಗೆ ಹೋಗಬಾರ್ದು, ದೇವಾಲಯಗಳಿಗೆ ಹೋಗಬಾರ್ದು. ಇದಕ್ಕೆ ತಾಲಿಬಾನಿತನ ಅಂತೆ ನಾನು. ಈ ಮಾನವಾಧಿಕಾರಗಳನ್ನು ಮೊಟಕುಗೊಳಿಸುವಂಥ ಇದು. ಆ ನಂತರ ಸಂಸ್ಕಾರಗಳಲ್ಲಿಯೂ ಸಹಿತ ನೀವು ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು. ಜನರು ಮಾಡ್ತಾ ಬಂದಿದ್ದಾರೆ ಮುಕ್ತವಾಗಿ, ಅವ್ರದವ್ರನ್ನ ಮಾಡ್ಲಿಕ್ಕೆ ಬಿಟ್ರೆ ನೀವು ಅವ್ರ ಮೇಲೆ ಪ್ರತಿಬಂಧನೆಗಳನ್ನು ಹೇರುವ ಅವಶ್ಯಕತೆ. ಮದುವೆ ಮಾಡೋದಾದ್ರೆ ನೀವು ಈಗ ಮಾಡಬಾರ್ದು, ಹೀಗೆ ಮಾಡಬೇಕು ಅಂದ್ರೆ ಪಾರಂಪರಿಕ ವಿವಾಹ ಪದ್ಧತಿಯನ್ನು ಸಹಿತ, ಷೋಡಶ ಸಂಸ್ಕಾರಗಳಿಗೂ ಸಹಿತ ವಿರೋಧ ಮಾಡ್ತಾಯಿದ್ದಾರೆ. ಆಮೇಲೆ ಭಾಷೆಯಲ್ಲಿ ಬಂದು ನೀವು ಬರೀ ವಚನಗಳನ್ನು ಓದಬೇಕು, ಸಂಸ್ಕೃತ ಯಾವ ಶ್ಲೋಕಗಳನ್ನು ಬಾಯಿಂದ ಉಚ್ಚಾರ ಮಾಡಬಾರ್ದು. ಅಂದರೆ ಜನರನ್ನು ಈ ರೀತಿ ಒಂದು